Knowledge Park, the creative school. Admissions are open from LKG to 10th standard. Free uniform for new admission students. Public School English Medium. Admissions are open. नर्सरी टू हायर क्लासेस। सरदार वल्लभ भाई पटेल जी के 150वीं जयंती के अवसर पर बीजेपी पार्टी बसवा कल्याण की ओर से एकता पदयात्रा कार्यक्रम का आयोजन किया गया है। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवा कल्याण बीजेपी पार्टी ऑफिस में 29 अक्टूबर 2025 को स्टेट यूथ मोर्चा सेक्रेटरी अडवी स्वामी और विठल एतनाते लीडरशिप में प्रेस मीट कर बताया कि 31 अक्टूबर 2025 को हुलसूर तालुका के गौरटा बी ग्राम में होने जा रहे एकता पदयात्रा कार्यक्रम को लेकर प्रेस मीट की। 31 अक्टूबर 2025 को देश के पहले होम मिनिस्टर सरदार वल्लभ भाई पटेल जी के 150वें जयंती के अवसर पर एकता पदयात्रा कार्यक्रम का आयोजन गोटाबी ग्राम में किया गया है। कार्यक्रम कर्नाटका की आजादी में अपने लोगों का बलिदान देकर योगदान दिया था। हैदराबाद कर्नाटका का निजाम से आजाद करवाने वाले सरदार वल्लभ भाई पटेल जी की याद में गोटाबी ग्राम में उनकी प्रतिमा के पास एकता पदयात्रा निकाली जाएगी। इसमें लगभग 3000 से भी ज्यादा लोग शामिल होंगे। एकता पदयात्रा सरदार वल्लभ भाई पटेल जी की प्रतिमा से होते हुए ग्राम के मुख्य रास्तों से लक्ष्मी की पूजा कर वापस प्रतिमा के पास पहुँचेगी। इस तरह से प्रेस मीट करते हुए जानकारी के गिरी सिल्क एंड साड़ी 7 हेवन गोल्डन सुपर मार्ट 50% ऑफ। विंटर सेल नेपाली स्वेटर वाला लेडी जेंट्स एंड किड्स सिटी के टूरिस्ट लॉज और हराड़ा चौक बसवा कल्याण। इस तरह से प्रेस मीट करते हुए जानकारी दी और साथ ही लोगों से अपील की कि इस एकता पदयात्रा में ज्यादा संख्या में हिस्सा लेकर एकता पदयात्रा कार्यक्रम को सफल करें। इस मौके पर बसवा कल्याण बीजेपी नगर मोर्चा प्रेसिडेंट शिव कुमार अग्रे और ग्रामीण मंडल प्रेसिडेंट नागेश मैत्रे, ತಾಲೂಕಾ ಪ್ರೆಸಿಡೆಂಟ್ ಜ್ಞಾನೇಶ್ವರ್ ಮೂಳೆ ಮೌಜೂದ್ ರಹೆ। ಕೊರಟಾ ಗ್ರಾಮದ ಒಂದು ಗ್ರಾಮದಲ್ಲಿ 2023ರಲ್ಲಿ ನಮ್ಮ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಒಂದು ಮಾರ್ಚ್ 26ಕ್ಕೆ ಈ ಸ್ಥಳಕ್ಕೆ ಆಗಮಿಸಿ ಒಂದು ಹುತಾತ್ಮರ ಸ್ಮಾರಕವನ್ನು ಕೂಡ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾರೆ। Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಒಂದು ಅದೇ ರೀತಿ ಒಂದು ಈ ಭಾಗದಲ್ಲಿ ದೇಶಭಕ್ತಿಯ ವಾತಾವರಣ ಇನ್ನೂ ಹೆಚ್ಚಾಗಬೇಕು। ಇದರಿಂದ ಬೇರೆ ಬೇರೆ ಜನತೆ ಕೂಡ ದೇಶದಲ್ಲಿ ದೇಶಭಕ್ತಿಯ ವಾತಾವರಣ ನಿರ್ಮಾಣ ಆಗಬೇಕನ್ನೋ ಉದ್ದೇಶದಿಂದ 103 ಅಡಿಯ ಒಂದು ತಿರಂಗ 103 ಅಡಿ ಎತ್ತರದ ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡಿ ತಿರಂಗ ಬಾವುಟವನ್ನು ಹಾರಾಡುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ। ಜೊತೆಗೆ ಈ ಎಲ್ಲಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಈ ದೇಶದ ಏಕತೆಯ ರೂವಾರಿಗಳಾಗಿರ್ತಕ್ಕಂಥ ಈ ದೇಶದ ಮೊದಲ ಗೃಹ ಮಂತ್ರಿಗಳು, ಮೊದಲ ಉಪ ಪ್ರಧಾನಿಗಳಾಗಿರ್ತಕ್ಕಂಥ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ ಒಂದು ಮೂರ್ತಿಯನ್ನು ಕೂಡ ಒಂದು ಪಂಚಲೋಹದ ಮೂರ್ತಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಾರೆ। ನಮ್ಮ ಹೆಮ್ಮೆಯ ವಿಷಯ ಏನಂತಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಮೂರ್ತಿ ಎಲ್ಲಾದ್ರೂ ಇದ್ರೆ ಅದು ನಮ್ಮ ಬಸವ ಕಲ್ಯಾಣ ತಾಲೂಕಿನ ಗೊರಟಾ ಗ್ರಾಮದಲ್ಲಿ ಇದೆ ಅಂತ ಹೇಳ್ಬೋದು। ಹಾಗಾಗಿ ಇಷ್ಟೆಲ್ಲ ವಿಶೇಷ ಇರ್ತಕ್ಕಂಥ ಈ ಗ್ರಾಮದಲ್ಲಿ ನಾವು ಒಂದು ವಿಶೇಷವಾದ ದಿನ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ 150ನೇ ಜನ್ಮದಿನ, 100ನೇ ಜನ್ಮದಿನ, 150ನೇ ಜನ್ಮದಿನ ಅಂದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಆಚರಣೆ। ಹಾಗಾಗಿ ಅಂತ ವಿಶೇಷವಾದ ಆಚರಣೆಯನ್ನ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಇದೇ ಗ್ರಾಮದಲ್ಲಿ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು। ಅದು ಒಂದೇ ಭಾರತ ಆತ್ಮನಿರ್ಭರ ಭಾರತ ಎನ್ನುವ ಹೆಸರಿಟ್ಕೊಂಡು ಏಕತೆ ನಡಿಗೆಯನ್ನ ಮಾಡ್ಬೇಕಂತ ಒಂದು ಉದ್ದೇಶದಿಂದ ಯಾವ ಸ್ಮಾರಕ ಲಕ್ಷ್ಮೀ ಗುಡಿ ಒಂದು ಐತಿಹಾಸಿಕ ಕ್ಷೇತ್ರ ಇದೆ, ಲಕ್ಷ್ಮೀ ಗುಡಿ, ಆ ಗುಡಿಯಲ್ಲಿ ಪೂಜೆ ನೆರವೇರೋದ್ರ ಮೂಲಕ ಒಂದು ನಡಿಗೆ ಆರಂಭವಾಗಿ ಗ್ರಾಮದ ತುಂಬಾ ಇಡೀ ದೇಶಭಕ್ತಿಯ ವಾತಾವರಣ ಮೂಡಿಸಿಕೊಂಡು ಏಕತೆ ನಡಿಗೆ ಮೂಲಕ ಬಂದು ಯಾವ ಹುತಾತ್ಮರ ಸ್ಮಾರಕ ಮತ್ತು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ ಪ್ರತಿಮೆ ಮತ್ತು 103 ಅಡಿಯ ಎತ್ತರದ ತಿರಂಗ ಬಾವುಟದ ಸ್ಥಳದಲ್ಲಿ ಸಮಾರೋಪಗೊಂಡು ಆ ಒಂದು ಸ್ಥಳದಲ್ಲಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ ಸ್ಮರಿಸಿಕೊಳ್ಳುವ ಸಮಾವೇಶವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ। ಹಾಗಾಗಿ ಸುತ್ತಮುತ್ತಲಿನ ಈ ಬೀದರ್ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಎಲ್ಲಾ ಭಾಗದ ಯುವಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡಿಕೊಳ್ತಾ